ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಮೀನು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡುವ. ಮೊದಲಿಗೆ ಕಡಲೆ ತಗೊಬೇಕು, ಒಂದು ಹಿಡಿಯಷ್ಟು. ಅದಾದಮೇಲೆ ಚಕ್ಕೆ, ಲವಂಗ, ಕಾಯಿ, ಗಸಗಸೆ, ಅದಾದಮೇಲೆ ಹುಣಸೆಹಣ್ಣಿನ ರಸ ಮತ್ತು ಒಂದು 2ರಿಂದ 3ರಷ್ಟು ಈರುಳ್ಳಿ. ನೋಡಿ, ಈರುಳ್ಳಿನ ಫಸ್ಟ್ ಈ ರೀತಿ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು. ಮಿಕ್ಸಿಲಿ ಈ ರೀತಿ ನುಣ್ಣಗೆ ಆಡಿಸ್ಕೊಬೇಕು, ಸೊ ದ್ಯಾಟ್ ಸಾಂಬಾರಲ್ಲಿ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದಾದಮೇಲೆ ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು ಹೋಳು ಕಾಯಿ ಇಟ್ಕೊಂಡಿದ್ವಲ್ಲ, ಆ ಕಾಯಿನ ಇದಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಸಾಂಬಾರು, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಹೇಳ್ಕೊಟ್ಟಿರುವಂಥ ರೆಸಿಪಿ. ಇದಕ್ಕೆ ನಾವು ಚಕ್ಕೆ ಆ್ಯಡ್ ಮಾಡ್ಕೊಬೇಕು, ಅದಾದಮೇಲೆ ಲವಂಗ, ಅದಾದಮೇಲೆ ಕಡಲೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಕಡಲೆ ಜಾಸ್ತಿ ಹಾಕಿದ್ರೆ ಸಾಂಬಾರು ಗಟ್ಟಿ ಆಗುತ್ತೆ, ಕಡಲೆ ಕಡಿಮೆ ಹಾಕಿದ್ರೆ ಸಾಂಬಾರು ಸ್ವಲ್ಪ ತೆಳ್ಳಗಾಗುತ್ತೆ. ಅದಾದಮೇಲೆ ಗಸಗಸೆ, ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸಿ ಆಡಿಸ್ಕೊಂಬಿಡಿ. ನಂತರ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಮೇಲೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಆಡಿಸಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವ. ನೀಟಾಗಿ ಒಂದು ಸೌಟ್ ಎತ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ. ಅದಾದಮೇಲೆ ನಾವು ಏನು ಮಸಾಲ ಆಡಿಸಿಟ್ಕೊಂಡಿದ್ವಿ ಆ ಮಸಾಲಾನ ಈ ಈರುಳ್ಳಿ ಮಿಶ್ರಣಕ್ಕೆ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಎಲ್ಲ ಆದಮೇಲೆ ನಮ್ಮ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳುವ. ಜಾಸ್ತಿ ಜನ ಬೇಕು ಅಂತ ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಳ್ಳಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, 1-2 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿದ್ದೀವಿ. ಇದು ಮನೇಲೇ ಮಾಡಿದಂಥ ಖಾರದ ಪುಡಿ. ಅದಾದಮೇಲೆ ಹುಣಸೆಹಣ್ಣಿನ ರಸ, ಒಂದು ಹಿಡಿಯಷ್ಟು ಹುಣಸೆಹಣ್ಣನ್ನು ನೀರೊಳಗೆ ಹಾಕಿ ಹಾಕಿ ಇಟ್ಕೊಬೇಕು. ಅದಾದಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣದ ಪುಡಿ. ಇದಿಷ್ಟೇ ಮಸಾಲ. ಇದನ್ನು ನೀಟಾಗಿ ಮಳ್ಳೋದಕ್ಕೆ ಬಿಟ್ಬಿಟ್ರೆ ಇವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ಏನೇ ಕರೆಕ್ಷನ್ ಇದ್ದರೂ ಇವಾಗಲೇ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ಒಲೆನ ಸಿಮ್ಮಲ್ಲಿಟ್ಕೊಂಡು ನಾವು ಫಿಶ್ನ ಮುಂಚೆನೇ ವಾಶ್ ಮಾಡಿಕೊಂಡು ಸ್ವಲ್ಪ ಹುಣಸೆಹಣ್ಣಿನ ರಸ ಬಿಟ್ಟಿಟ್ಟಿದ್ವಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀವಿ. ಒಂದು 2 kgಯಷ್ಟು ಮೀನಿದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ ಸೌಟ್ ತೊಗೊಂಡು ತಿರಿಯೋದಕ್ಕೆ ಹೋಗಬೇಡಿ. ಅದು ಅಲ್ಲೇ ಕುದಿಬೇಕು. ಕುದ್ದು ಒಳ್ಳೆ ಪರಿಮಳ ಬರುವಾಗ ಸೂಪರಾಗಿ ಮೀನು ಸಾಂಬಾರು ರೆಡಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ಇದೇ ಇವತ್ತಿನ ರೆಸಿಪಿ ಆಗಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.